ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೂ ನನ್ನ ಚಾನಲ್ನ ನೀವೇನಾದರೂ ಮೊದಲನೇ ಸತಿ ನೋಡ್ತಾ ಇದ್ರೆ ನನ್ನ ಹೆಸರು ಪವಿತ್ರ ಅಯ್ಯರ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಗೋನಾ ಶೇರ್ 5 ಬೆಸ್ಟ್ ಬ್ರೌನ್ ಕಾಜಲ್ ಪೆನ್ಸಿಲ್ ಅಥವಾ ಐಲೈನರ್ಸ್. ಸೊ ವಿತೌಟ್ ಎನಿ ಫರ್ದರ್ ಡು ಬೇಗ ಸ್ಟಾರ್ಟ್ ಮಾಡೋಣ. ಆಲ್ರೈಟ್, ನಾನು ತೋರಿಸ್ತಾ ಇರೋಂಥ ಎಲ್ಲ ಪ್ರಾಡಕ್ಟ್ಸನ್ನು ನಿಮಗೆ ಅಮೆಝಾನಲ್ಲಿ 50-80% ಆಫಲ್ಲಿ ಸಿಗ್ತಾ ಇದೆ. ಬಿಕಾಸ್ ಅಮೆಝಾನ್ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 13th 18th ಅಂದರೆ ಇವತ್ತೇ ಲಾಸ್ಟ್ ಡೇ. ಸೊ ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕು ಅಂದರೆ ಫ್ಯಾಷನ್ ಆ್ಯಂಡ್ ಬ್ಯೂಟಿ ಕ್ಯಾಟಗರಿಲಿ ನೀವು ಡೆಫಿನೆಟಾಗಿ ಅಮೆಝಾನ್ನ ಚೆಕ್ ಮಾಡಿ. ದಿಸ್ ಈಸ್ ಲೈಕ್ ಬೆಸ್ಟೆಸ್ಟ್ ಟೈಮ್ ಅಂತ ಹೇಳ್ಬೋದು. So starting with this Rimmel London Soft Kohl Kajal Eyeliner Pencil. Regular sharpener ಇಂದ ಇದನ್ನ ಶಾರ್ಪ್ ಮಾಡ್ಕೋಬಹುದು. ವೆರಿ ಕ್ರೀಮಿ ಪೆನ್ಸಿಲ್, ಐಲಿಡ್ಸ್ ಅಥವಾ ವಾಟರ್ ಲೈನ್ ಮೇಲೆ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ವೆರಿ ಬ್ಯೂಟಿಫುಲ್ ಬ್ರೌನ್ ಕಲರ್, ಸಟಲ್ ಬ್ರೌನ್ ಅಂತಾನೆ ಹೇಳ್ಬೋದು. ಇದರ ಶೇಡ್ ಬಂದು 011 ಸಪಲ್ ಬ್ರೌನ್. ಆನ್ ದಿ ಗೋ ಎವ್ರಿ ಡೇ ಯೂಸ್ಗೆ ಬ್ರೌನ್ ತುಂಬಾನೇ ಒಂದು ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ ಬ್ಲ್ಯಾಕ್ಗಿಂತ. So this has to be my first pick for the brown kajal. ಎರಡನೇ ಬ್ರೌನ್ ಕಾಜಲ್ ಬಂದು ವೆಟ್ ಅಂಡ್ ವೈಲ್ಡ್ ಇಂದ. ಇದು ಕಲರ್ ಐಕಾನ್ ಕೋಲ್ ಐಲೈನರ್. and here is the swatch of this kajal. ಸೊ ನೀವು ಇಲ್ಲಿ ನೋಡ್ತಾ ಇರಂಗೆ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇದು ರಿಮಲ್ ಲಂಡನ್ದು, ಇದು ನಮಗೆ ವೆಟ್ ಅಂಡ್ ವೈಲ್ಡ್ದು. ಡಿಫ್ರೆಂಟ್ ಶೇಡ್ಸ್ ಆ್ಯಂಡ್ ಡಿಫ್ರೆಂಟ್ ಅಂಡರ್ ಟೋನ್ಸ್ ಇರುತ್ತೆ ಬ್ರೌನ್ ಕಾಜಲಲ್ಲೂ. ಸ್ವಲ್ಪ ಡಾರ್ಕರ್ ಬ್ರೌನ್ ಅಂತ ಹೇಳ್ಬೋದು. ವಾಟರ್ ಲೈನ್ಗೂ ಗ್ಲೈಡ್ ಆಗುತ್ತೆ ಅಥವಾ ಐಲೈನರ್ ಥರನೂ ನಾವು ಯೂಸ್ ಮಾಡ್ಕೋಬಹುದು. ಇದರ ಶೇಡ್ ಬಂದು ಸಿಮಾ ಬ್ರೌನ್ ನಾವ್. ಆ್ಯಂಡ್ ನಮಗೆ 150 ಒಳಗಡೆ ರಿಮೆಲ್ ಲಂಡನ್ ಹಾಗೂ ವೆಟ್ ಅಂಡ್ ವೈಲ್ಡ್ ಕಾಜಲ್ ಸಿಕ್ಕುತ್ತೆ. ಸೊ ಗುಡ್ ಕ್ವಾಲಿಟಿ ಕಾಜಲ್ ಅಂತಾನೆ ಹೇಳ್ಬೋದು. ಇಫ್ ಯು ಹ್ಯಾವೆಂಟ್ ಟ್ರೈಡ್ ಬ್ರೌನ್ ಕಾಜಲ್ಸ್ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಆಲ್ರೈಟ್, ಮೂರನೇ ಕಾಜಲ್ ಬಂದು ಮಿಸ್ ಕ್ಲೇರ್ ಗ್ಲಿಮರ್ ಸ್ಟಿಕ್ಸ್ ಫಾರ್ ಐಸ್. ದಿಸ್ ಇಸ್ how it looks like. lip liners ಬರುತ್ತಲ್ಲ ಅದೇ ತರನೇ ಇದೆ, but this is for eyes and this is in the shade brown suede E16 ಅಂತ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. so here is the swatch of this shade. as you can see ಇದೂನು ಅಷ್ಟೇನೆ ಕ್ರೀಮಿ ಟೆಕ್ಸ್ಚರ್ ಆಗಿದೆ, ಚೆನ್ನಾಗಿ ಗ್ಲೈಡ್ ಆಗುತ್ತೆ. and difference you can literally see right here between 3 of this. ಆ್ಯಂಡ್ ರೈಟ್ ನಾವು ನಾನು ಇದೇ ಕಾಜಲ್ನೇ ಅಪ್ಲೈ ಮಾಡ್ಕೊಂಡಿರೋದು ನನ್ನ ವಾಟರ್ ಲೈನ್ಗೆ ಹಾಗೂ ಟೈಟ್ ಲೈನ್ಗೆ. ಚೆನ್ನಾಗಿ ಗ್ಲೈಡ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆಸ್ ವೆಲ್. ಸೊ ನಿಮ್ಮ ಸ್ಮೋಕಿ ಐಸ್ ಮಾಡಬೇಕು ಅಂತ ಇದ್ರೂ ನೀವು ಈ ಥರ ಕಾಜಲ್ಸ್ನ ಯೂಸ್ ಮಾಡಿಕೊಂಡು ಸ್ಮೋಕ್ಔಟ್ ಮಾಡ್ಕೋಬೋದು. ನನಗೇನು ಅನಿಸುತ್ತೆ ಅಂದರೆ ಬ್ರೌನ್ ಕಾಜಲ್ಸ್ನ ಬ್ಲೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ. ಬಿಕಾಸ್ ಇಟ್ ಈಸ್ ನ್ಯಾಚುರಲಿ ಒಂದು ಬ್ಲೆಂಡೆಡ್ ಎಫೆಕ್ಟ್ ಕೊಡುತ್ತೆ, ಬ್ಲೆಂಡೆಡ್ ಕೋಲ್ ಕಾಜಲ್ ಎಫೆಕ್ಟ್ ಕೊಡುತ್ತೆ ನೀವು ಅಪ್ಲೈ ಮಾಡ್ಕೊಂಡಾಗ, ಐಲೈನರ್ ಆಗಿ ಅಥವಾ ಕಾಜಲ್ ಆಗಿ. So I just love brown kajals and I thought I have to let you guys know about the kajals which I like and I have curated. ಹಾಗೂ ಎಷ್ಟೊಂದು ಜನಕ್ಕೆ ಕಾಜಲ್ ಹಾಕೊಳ್ಳೋಕೆ ಇಷ್ಟ ಇರುತ್ತೆ ಬಟ್ ಹಾಕೊಳ್ಳಲ್ಲ ಬಿಕಾಸ್ ಬ್ಲ್ಯಾಕ್ ಎತ್ ಕಾಣುತ್ತೆ ಅಂತ. ಆ ಥರ ಇದ್ದಾಗ ನೀವು ಬ್ರೌನ್ ಕಾಜಲ್ನ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿ ಸಟಲ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಇಟ್ ಗಿವ್ಸ್ ಯು ದಟ್ ಸ್ಮೋಕ್ಡ್ ಎಫೆಕ್ಟ್ ವಿತೌಟ್ ಡೂಯಿಂಗ್ ಎನಿಥಿಂಗ್. ಎಸ್, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾಜಲ್ ಅಂತಾನೆ ಹೇಳ್ಬೋದು ಫ್ರಮ್ ಮಿಸ್ ಕ್ಲೇರ್. Now moving on, I have My Glam Super Food Kajal in the shade Amber. So this is how it looks like. ಇಲ್ಲಿ ಶೇಡ್ ನೋಡ್ಬೋದು, ಇದೇ ಥರನೇ ಇರೋದು ಶೇಡು. and it comes with this retractable kajal. ಸೊ ನಿಮಗೆ ಈಸಿಯಾಗಿ ಈ ಥರ ರಿಟ್ರಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಹಿಯರ್ ಇಸ್ ದಿ ಸ್ವಾಚ್ ಆಫ್ ದಿಸ್ ಕಾಜಲ್. ಸ್ಮೋಕಿ ಐಸ್ ಮಾಡ್ಕೋಬೇಕು ಅಂದಾಗ ಇದನ್ನ ಅಪ್ಲೈ ಮಾಡಿಕೊಂಡು ತಕ್ಷಣ ಬ್ಲೆಂಡ್ ಮಾಡ್ಕೋಬೇಕು, ಇಲ್ಲಾಂದರೆ ಸೆಟಲ್ ಆಗೋಗುತ್ತೆ. ಒರಿಜಿನಲ್ MRP ಬಂದು 395 rupees, ಬಟ್ ಇವಾಗ ನಿಮಗೆ 250 ಒಳಗೆಲ್ಲ ಸಿಕ್ಕುತ್ತೆ ಈ ಪರ್ಟಿಕ್ಯುಲರ್ ಕಾಜಲ್. ಆ್ಯಂಡ್ ಅಮೆಝಾನಲ್ಲಿ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಒಳ್ಳೆ ಪ್ರೈಸ್ಗೆ ಈ ಎಲ್ಲ ಕಾಜಲ್ಗಳು ಸಿಕ್ಕುತ್ತೆ. ಆಲ್ರೈಟ್, ಲಾಸ್ಟ್ ಆ್ಯಂಡ್ 5th ಕಾಜಲ್ ಬಂದ್ಬಿಟ್ಟು ಲ್ಯಾಕ್ಮಿಯಿಂದ. ದಿಸ್ ಇಸ್ their iconic waterproof no smudge 10 hours dermatologically tested brown kajal, retractable kajal. as you can see right here, here is the swatch of this kajal. ಬಹಳ ಕ್ರೀಮಿ ಆಗಿದೆ ಇದು. ಎಲ್ಲದಕ್ಕಿಂತ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾನೇ ಕ್ರೀಮಿ ಆಗಿದೆ, ತುಂಬಾನೇ ಡೆಲಿಕೇಟ್ ಆಗಿದೆ ಇದು. ಇಫ್ ಯು ಆರ್ ಲೈಕ್ ಯೂಸಿಂಗ್ ರಫ್ ಆಗಿ ಮುರಿದೋಗುತ್ತೆ ಇದು. ಸೊ ಯು ನೀಡ್ ಟು ಬಿ ವೆರಿ ಜೆಂಟಲ್ ಆ್ಯಂಡ್ ವೆರಿ
like light handed with this kajal. It stays for decent hours, smudge and agadilla, but price wise nodre this is expensive than rest of this kajal. So I would suggest you can go for any of this kajal if your budget is not fitting into this, because these are actually better than this particular kajal antane helbodu. So you can choose any of this athwa ee mooralla you can choose anta I would suggest. So yes, these are my top 5 brown kajal for our beautiful Indian skin tone. So if you haven't tried any of this, definitely try ಮಾಡಿ ಅಂತ ಹೇಳ್ತೀನಿ. ಬಹಳ ಚೆನ್ನಾಗಿರೋಂಥ ಕ್ವಾಂಟಿಟಿನೂ ಸಿಕ್ಕುತ್ತೆ ಈ ರೆಗ್ಯುಲರ್ ಕಾಜಲ್ ಪೆನ್ಸಿಲ್ಸ್ ಅಲ್ಲಿ ರಿಟ್ರಾಕ್ಟಬಲ್ ಗಿಂತ. ಸೊ ಈಸಿಯಾಗಿ ಯೂಸ್ ಮಾಡ್ಕೋಬಹುದು, ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರು ಖಾಲಿ ಆಗೋದೇ ಕಮ್ಮಿ ಅಂತ ಅನ್ಸುತ್ತೆ ನನಗೆ. ಸೊ ಎಸ್, ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಇದೆಲ್ಲದರದ್ದು ಲಿಂಕ್ಸ್ ಜೊತೆಗೆ ಶೇಡ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಕ್ಕುತ್ತೆ. ಸೊ ಯು ಕ್ಯಾನ್ ಚೆಕ್ಔಟ್ ಫಾರ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಹ್ಯಾವೆಂಟ್ ಆಲ್ರೆಡಿ. I'll see you guys in my next one super soon. Thank you all so much for watching. ನಮಸ್ಕಾರ ಎಲ್ಲರಿಗೂ.